ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದ್ಬಿಟ್ಟು ಒಂದು ಡಿಸೈನ್ ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸಿಂಪಲ್ ಡಿಸೈನ್, ಗ್ರ್ಯಾಂಡ್ ಡಿಸೈನ್ ಅನ್ನುತ್ತಲ್ಲ, ಡಿಸೈನು ಈ ರೀತಿ ಬರುತ್ತೆ ನೋಡಿ. ಈ ರೀತಿ ಬಂದು ಈ ಕಡೆಯಿಂದ ಹಿಂಗೆ ಬಂದು ಅಟ್ಯಾಚ್ ಆಗಬೇಕು. ಇದು ಈ ಕಡೆಯಿಂದ ಒಂದು ಹಿಂಗೆ ಅಟ್ಯಾಚ್ ಆಗಬೇಕು. ಇಲ್ಲಿ ಈ ರೀತಿ ಬರಬೇಕು. ಓಕೆನಾ? ಈ ರೀತಿ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ನಾನು ಇದು ಪಟ್ಟಿ ಕೊಡ್ತೀನಿ. ಏನು ಜಾಸ್ತಿ ಗ್ರ್ಯಾಂಡಾಗಿ ಏನಿಲ್ಲ, ಸೀರೆ ಪೀಸಲ್ಲಿ ಸ್ವಲ್ಪ ಇಲ್ಲಿ ಸಣ್ಣದಾಗಿ ಈ ರೀತಿ ಪಟ್ಟಿ ಕೊಟ್ಟು ಈ ಕಡೆ ಈ ರೀತಿ ಡಿಸೈನ್ ಮಾಡೋದು. ಓಕೆನಾ? ಈ ಸ್ಲೀವ್ ಡಿಸೈನ್ ಬಂದ್ಬಿಟ್ಟು ಅವರು ಸುಮ್ಮನೆ ತೋರಿಸ್ತೀನಿ ನಾನು ಯಾವ ರೀತಿ ಅಂತ. ಈ ರೀತಿ ಸ್ಲೀವ್ಸ್ ಇದ್ದರೆ ಈ ರೀತಿ ಇತ್ತು ಅಂದ್ಕೊಳ್ಳಿ. ಹಿಂಗೆ ಇಲ್ಲಿ ಬಂದ್ಬಿಟ್ಟು ಸ್ಲೀವ್ಸು ಇಲ್ಲಿ ಹಿಂಗೆ ಕ್ರಾಸಾಗಿ ಬರಬೇಕು. ಇಲ್ಲಿ ಕೆಳಗಡೆ ಈ ರೀತಿ ಕ್ರಾಸಾಗಿ ಕಟಿಂಗ್ ಮಾಡಿ ಸ್ಟಿಚ್ ಮಾಡಬೇಕು. ಇಲ್ಲಿ ಬಫ್ ಬರುತ್ತೆ. ಓಕೆನಾ? ಇಲ್ಲಿ ಬಫ್ ಬಂದು ಇಲ್ಲಿ ಸೀರೆ ಪೀಸ್ನ ಬಫ್ ಕೊಡಬೇಕು. ಇಲ್ಲ ಅದರಲ್ಲೂ ಕೊಡ್ಬೋದು, ಬಟ್ಟೆ ಅದೇ ಸಾಕಾಗುತ್ತೆ ಅಂದರೆ ಅದರಲ್ಲೇ ಕೊಡಿ. ಇಲ್ಲ ಅಂದರೆ ಸೀರೆ ಪೀಸಲ್ಲಿ ಕೊಟ್ಟರೆ ಕಾಂಬಿನೇಷನ್ ಆಗುತ್ತೆ. ಓಕೆನಾ? ಚಿಕ್ಕದಾಗಿ, ದೊಡ್ಡದಾಗೇನಲ್ಲ, ಚಿಕ್ಕದಾಗಿ ಇಷ್ಟು ಕಟ್ ಮಾಡಿಕೊಂಡು ಇದಿಷ್ಟಕ್ಕೆ ಬಫ್ ಮಾಡಿ ಅದನ್ನ ಅಟ್ಯಾಚ್ ಮಾಡೋದು ಅಷ್ಟೇ. ನಾನು ಸ್ಟಿಚಿಂಗಲ್ಲಿ ತೋರಿಸ್ತೀನಿ. ಈ ರೀತಿ ಬರುತ್ತೆ ಸ್ಟಿಚಿಂಗು. ಇದು ಡಿಸೈನ್ ಅಂದರೆ ಸಿಂಪಲ್ ಡಿಸೈನ್, ಇದೇನು ಗ್ರ್ಯಾಂಡ್ ಡಿಸೈನ್ ಅಲ್ಲ, ಸಿಂಪಲ್ ಡಿಸೈನು. ಇದು ಹೇಗೆ ಕಟಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಆಮೇಲೆ ಇದರ ಅಳತೆ ಹೇಳ್ಬಿಡ್ತೀನಿ ನೋಡಿ. ಇಲ್ಲೋ ಬರೆದಿಟ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಎದೆ ಸುತ್ತಳತೆ 36, 36 ಸೈಜಿನ ಬ್ಲೌಸ್ ಇದು. ಓಕೆನಾ? ಸೊಂಟದ ಸುತ್ತಳತೆ 30 ಬರುತ್ತೆ. 30ನ್ನು 4 ಭಾಗ ಮಾಡಿದ್ರೆ 7.5 ತೊಗೋಬೇಕು. ಓಕೆನಾ? ಎದೆ ಸುತ್ತಳತೆ 36 ಬರುತ್ತೆ. 4 ಭಾಗ ಮಾಡಿದ್ರೆ 9 ತೊಗೋಬೇಕು. ಶೋಲ್ಡರು ಮತ್ತು ನೆಕ್ ಬಿಡ್ತು ಬಂದ್ಬಿಟ್ಟು 5 ಕಾಲು ತೊಗೊಂಡ್ರೆ ಸಾಕು. ಆರ್ಮೋಲ್ ರೌಂಡ್ ಬಂದು 5, ಅದ್ರ ಸುತ್ತಳತೆ ಬಂದು 8. ಡಾಟ್ ಪಾಯಿಂಟ್ ಬಂದು 10ರಿಂದ 14. ಓಕೆನಾ? 10 ಕೆಳಗಡೆ ಬಂದು 14ವರೆಗೂ ಮಾರ್ಕ್ ಮಾಡ್ಕೋಬೇಕು. ಹಿಂದೆ ಉದ್ದ ಬಂದ್ಬಿಟ್ಟು 13.5 ಪ್ಲಸ್ 1 ಆ್ಯಡ್ ಮಾಡ್ಕೋಬೇಕು. ಅದು ಎಕ್ಸ್ಟ್ರಾ ಸ್ಟಿಚಿಂಗಿಗೆ, ಕೆಳಗಡೆ ಮೇಲೆ ಸ್ಟಿಚಿಂಗ್ಗೆ. ಬೆಲ್ಟ್ದು ಬಂದ್ಬಿಟ್ಟು ಮಾಮೂಲಿ ಉದ್ದ 10 ಇಂಚ್ ಬರುತ್ತೆ. ಅದರದ್ದೇನಿಲ್ಲ, ಅಳತೆ ತೊಗೊಂಡು ಕಟ್ ಮಾಡ್ಕೊಂಡ್ರೆ ಆಯಿತು, ತೊಂದರೆ ಏನಿಲ್ಲ. ಸ್ಲೀವ್ ಉದ್ದ ಬಂದ್ಬಿಟ್ಟು 6.5, ಸುತ್ತಳತೆನೂ 6.5 ಇದೆ. ಡೀಪ್ ಬಂದ್ಬಿಟ್ಟು 4 ಇಂಚು. ಓಕೆನಾ? ಇದಿಷ್ಟು ಇದ್ರ ಅಳತೆ. ನಾನು ಪದೇ ಅದನ್ನು ತೋರ್ಸೋಕ್ಕಾಗಲ್ಲ. ಆಲ್ರೆಡಿ ಅದರದ್ದು ವಿಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ನಾವು ಯಾವ ರೀತಿ ಮೆಜರ್ಮೆಂಟ್ ತೊಗೋಬೇಕು ಬ್ಲೌಸಲ್ಲಿ ಅಂತ ಟೈಲರಿಂಗ್ ಕ್ಲಾಸ್ ವೀಡಿಯೋಗಳು ಹಾಕಿದ್ದೀನಿ, ಚೆಕ್ ಮಾಡಿ. ನಾನು ಇನ್ನೂ ಲೈನಿಂಗ್ ವೀಡಿಯೋ ಕಟ್ಟಿಂಗ್ ಹಾಕಿಲ್ಲ, ಸಾರಿ, ಹಾಕ್ತೀನಿ. ಯಾಕೆಂದರೆ ಫಸ್ಟು ನೀವು ಪ್ಲೇನ್ ಬ್ಲೌಸ್ದು ಕಟ್ಟಿಂಗ್ ಎಲ್ಲ ನೋಡಿ ಅದು ಟ್ರೈ ಮಾಡ್ತಾ ಇರಿ. ನಾನು ಆಮೇಲೆ ಲೈನಿಂಗ್ ಬ್ಲೌಸ್ ಹೇಗೆ ಕಟ್ ಮಾಡೋದು, ಲೈನಿಂಗ್ ಬ್ಲೌಸಲ್ಲಿ ಸ್ಟಿಚಿಂಗ್ ಹೇಗೆ ಮಾಡೋದು, ಕಟ್ಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ. ಇವಾಗ ಸ್ವಲ್ಪ ಬಟ್ಟೆ ಜಾಸ್ತಿ ಇರೋದ್ರಿಂದ ಸ್ಟಿಚಿಂಗ್ ಕಡೆ ಗಮನ ಕೊಡ್ತಾ ಇರೋದ್ರಿಂದ ಅದು ಕ್ಲಾಸ್ ಹಾಕೋಕ್ಕಾಗಿಲ್ಲ. ಯಾಕೆಂದರೆ ಹಂಗೂ ಸ್ಟಿಚಿಂಗ್ ವೀಡಿಯೋಗಳು ಹಾಕ್ತಾನೆ ಇರ್ತೀನಿ, ಅದನ್ನು ನೋಡಿ ನಿಮಗೆ ಅದರಲ್ಲೂ ನೋಡ್ತಾ ಇದ್ರೆ ಮುಂದಕ್ಕೆ ನೀವು ಕಲಿತಾ ಅದನ್ನು ಮಾಡೋದಕ್ಕೆ ಏನು ಎನ್ಕರೇಜ್ ಆಗುತ್ತೆ. ಓಕೆನಾ? ಫಸ್ಟ್ಗೆ ಈ ರೀತಿ ಒಂದು ಮಾರ್ಕ್ ಹಾಕ್ಕೊಂಡು ಸ್ಟಿಚ್ ಮಾಡೋದು. ನೀವು ಏನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಈ ವಿಡಿಯೋಸ್ ಎಂಡ್ವರೆಗೂ ನೋಡಿ. ನಾನು ಹೇಗೆ ಕಟಿಂಗ್ ಮಾಡ್ತೀನಿ, ಹೇಗೆ ಸ್ಟಿಚಿಂಗ್ ಮಾಡ್ತೀನಿ ಅಂತ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ. ನಿಮ್ಗೇನಾದರೂ ನಾನು ಕಟಿಂಗ್ ಮಾಡೋದು ಇಷ್ಟ ಆಗಿಲ್ಲ ಅಂದರೆ ಲೈಕ್ ಕೊಡಲೇಬೇಡಿ. ಓಕೆನಾ? ಇವಾಗ ನಾನು ಹೇಳ್ದಂಗೆ ಇದು ಉದ್ದ ಬಂದ್ಬಿಟ್ಟು ಹಿಂದೆ ಉದ್ದ ಬಂದ್ಬಿಟ್ಟು 13.5. ಓಕೆನಾ? 13.5ಗೆ ಮಾರ್ಕ್ ಮಾಡ್ಕೊತೀನಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಹಿಂದೆ ಬಂದ್ಬಿಟ್ಟು ಡೀಪ್ ಬಂದ್ಬಿಟ್ಟು 4 ಇಂಚು, 4 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಓಕೆನಾ? ಇಲ್ಲಿ ಬಂದ್ಬಿಟ್ಟು ಇದು ನೆಕ್ ವಿಡ್ತ್ ಮತ್ತು ಶೋಲ್ಡರ್ ಬಂದ್ಬಿಟ್ಟು 5 ಕಾಲಿಗೆ ಮಾರ್ಕ್ ಮಾಡ್ಕೊತೀನಿ. ಈ ಕಡೆ 2 ಕಾಲಿಗೆ ಮಾರ್ಕ್ ಮಾಡ್ತೀನಿ. ಓಕೆನಾ? ರೆಡಿ ಆಯಿತು. ಮತ್ತು ಈ ಕಡೆ ಬಂದ್ಬಿಟ್ಟು ಸೊಂಟ ಸುತ್ತಳತೆ ಬಂದ್ಬಿಟ್ಟು ನಮಗೆ 30 ಇದೆ. 4 ಭಾಗ ಮಾಡಿದ್ರೆ 7.5 ಬರುತ್ತೆ. ಓಕೆನಾ? 7.5ಗೆ ಮಾರ್ಕ್ ಮಾಡ್ತೀನಿ. ಇಲ್ಲಿ 1 ಇಂಚಿಗೆ ಎಕ್ಸ್ಟ್ರಾ, ಇದು ಡಾಟ್ಗೆ 2 ಇಂಚು ಸ್ಟಿಚಿಂಗ್ಗೆ, ಇದು 7.5 ಬರುತ್ತೆ. ಓಕೆನಾ? ಇದು ಬಂದ್ಬಿಟ್ಟು ಇಲ್ಲಿ ಡೀಪ್ದು 4 ಇಂಚು, ಇಲ್ಲಿ 5 ಕಾಲಿದೆ. ಓಕೆನಾ? ಎದೆ ಸುತ್ತಳತೆ ಬಂದ್ಬಿಟ್ಟು 9 ಇದೆ. ನಮಗೆ ಎದೆ ಸುತ್ತಳತೆ ಬಂದ್ಬಿಟ್ಟು 9 ಇದೆ. ಆರ್ಮೋಲ್ ರೌಂಡ್ ಬಂದ್ಬಿಟ್ಟು 5 ಇದೆ. ಓಕೆನಾ? 5 ಕಾಲು ತೊಗೋಬೋದು. ಓಕೆನಾ? ತೊಂದರೆ ಏನಿಲ್ಲ. 5 ಕಾಲಿಗೆ ಮಾರ್ಕ್ ಮಾಡಿದ್ದೀನಿ. ಎಕ್ಸ್ಟ್ರಾ ಮೇಲೆ ಸ್ಟಿಚಿಂಗ್ ಹೋಗುತ್ತಲ್ಲ, ಹಂಗಾಗಿ ಅದು ನೋಡಿಕೊಂಡು ಮಾಡ್ಕೊಳ್ಳಿ. ಇವಾಗ ಆರ್ಮೋಲ್ ರೌಂಡು ಬ್ಲೌಸ್ ಅಳತೆಗೆ ಕರೆಕ್ಟಾಗಿದ್ದರೆ ಅಷ್ಟೇ ಇರಲಿ, ಇಲ್ಲ ಅಂದರೆ ಕೆಳಗೆ ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೇಕು. ಓಕೆನಾ? ಇವಾಗ ಮತ್ತೆ ಇದನ್ನು ಈ ಕಡೆಯಿಂದ ಒಂದು 2.25ಗೆ ಮಾರ್ಕ್ ಮಾಡ್ತೀನಿ. ಇವ್ರೇನು ಜಾಸ್ತಿ ಡೀಪ್ ಹಾಕಲ್ಲ, ಒಂದು 2.25 ಇಟ್ಟಿದ್ದೀನಿ, ಜಾಸ್ತಿ ಬೇಡ ಅಂತ. ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಇಷ್ಟಾಯಿತು. ಮತ್ತು ಇವಾಗ ಇಲ್ಲಿಂದ ಇದನ್ನು ಹೀಗೆ ಮಾರ್ಕ್ ಮಾಡ್ಕೊಬಿಡೋಣ. ಆಯಿತಾ?
ಇವಾಗ ಇಲ್ಲಿಂದ ಇದನ್ನು ಹೀಗೆ ಜಾಯಿಂಟ್ ಮಾಡ್ಕೊಳ್ಳೋಣ. ಇಲ್ಲಿ 2 ಇಂಚ್ ಇಲ್ಲಿ ಜಾಯಿಂಟ್ ಮಾಡೋಣ. ಓಕೆನಾ. ನಾನು ನನ್ನ ವೀಡಿಯೋದಲ್ಲೆಲ್ಲ ತೋರಿಸ್ತಾನೆ ಇರ್ತೀನಿ. ಇದು ಆರ್ಮಲ್ ರೌಂಡ್ ಯಾವ ರೀತಿ ನೀವು ಒಂದೇ ಲೆವೆಲ್ ಕಟ್ ಮಾಡ್ಕೋಬೋದು ಅಂತ. ಈ ರೀತಿ ಟೇಪಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ಈ ರೀತಿ ತಗೊಳ್ಳಿ. ಈ ಥರ ಸ್ಕೇಲ್ ಇದ್ದರೆ ಆರಾಮಾಗಿ ಈ ರೀತಿ ಅದಕ್ಕೆ ಮ್ಯಾಚಿಂಗ್ ಆಗೋ ಥರ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಅವು ನೀಟಾಗಿ ಬರುತ್ತೆ. ನಾನು ಇದು ಹೇಳಿದ್ನಲ್ಲ 8 ಸ್ಟಿಚಿಂಗು ಸೇರಿಸಿ 8.5 ಬರಬೇಕು. ನೋಡೋಣ. ನೋಡಿ 8.5 ಕರೆಕ್ಟಾಗಿದೆ, ಏನು ತೊಂದರೆ ಇಲ್ಲ, ಕರೆಕ್ಟಾಗಿದೆ. ಇದೇನು ಹೆಚ್ಚು ಕಮ್ಮಿ ಮಾಡೋಂಗಿಲ್ಲ, ಕರೆಕ್ಟಾಗಿದೆ. ಓಕೆನಾ. ಇದು ಡಿಸೈನ್ ಬಂದ್ಬಿಟ್ಟು ಇಲ್ಲಿಂದ ತೋರಿಸ್ತೀನಿ, ನೋಡ್ಕೋಬೇಕು. ನಮಗೆಲ್ಲಿ ಮಧ್ಯ ಬರುತ್ತೆ ನೋಡ್ಕೊಂಡು ಮಾಡಬೇಕು. ಇದು ಮಧ್ಯೆಗೆ ತಗೊಳಕ್ಕಾಗಲ್ಲ, ಸುಮ್ಮನೆ ತೋರಿಸ್ತೀನಿ ನಾನು. ಈ ರೀತಿ ಸ್ವಲ್ಪ ಹಿಂಗೆ ಕ್ರಾಸಾಗಿ ತಗೊಳ್ಳಿ. ಆದರೆ ಇವರು ದಾರ ಹಾಕ್ಕೊಳ್ಳಲ್ಲ, ಅದೇ ಬೇಜಾರು. ದಾರ ಹಾಕ್ಕೊಳ್ಳಿಲ್ಲ ಅಂದರೆ ಇದೆಲ್ಲ ಏನಾಗುತ್ತೆ, ಹಿಂಗೆ ಇಟ್ಕೊಂಡ್ಬಿಡುತ್ತೆ ಟ್ಯಾಗ್ ಇಟ್ಟಿಲ್ಲ ಅಂದರೆ. ಅದಕ್ಕೋಸ್ಕರ ಅಲ್ಲಿ ಹಿಂಗೆ ಇದು ಮಾಡೋಕ್ಕಾಗಲ್ಲ. ಹಿಂಗೆ ಬಂದು ಈ ರೀತಿ ಹೋಗ್ಬೇಕು. ಓಕೆನಾ. ಏನಿಲ್ಲ, ಇಲ್ಲಿ ಪಟ್ಟಿ ಕೊಡ್ತೀನಿ ಅಷ್ಟೇ. ಸೀರೆ ಪೀಸಲ್ಲಿ ಒಂದು ಪಟ್ಟಿ ಈ ರೀತಿ ಸ್ಟಿಚ್ ಮಾಡ್ತೀನಿ. ಓಕೆನಾ. ಇದು ಬಂದ್ಬಿಟ್ಟು ಡೀಪ್ನು ಹಾಕಲ್ಲ ಅಷ್ಟೊಂದು. ಈ ರೀತಿ ರೌಂಡ್ ಶೇಪ್ ಕೊಡ್ತೀನಿ. ಈ ರೀತಿ ರೌಂಡ್ ಶೇಪ್ ಕೊಟ್ಟರೆ ಇಲ್ಲಿಂದ ಹಿಂಗೆ ಹೋದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಬ್ರಾಡ್ ಮಾಡೋಣ ಅಂದರೆ ಅವರು ಬ್ರಾಡ್ ಹಾಕಲ್ಲ ಜಾಸ್ತಿ. ನೋಡಿ ಈಗ ಮಾಡಿಬಿಡೋಣ ಬಿಡಿ ಅಲ್ವಾ, ಸರೋಗುತ್ತೆ. ಇಲ್ಲಿಗೆ ಬೇಡ, ಇಲ್ಲಿಗೆ ತಗೊಳ್ಳೋಣ. ಅವಾಗೇನಾಗುತ್ತೆ ನಮಗೆ ಈ ರೀತಿ ಮಾಡೋಕ್ಕೆ ಸರೋಗುತ್ತೆ. ಇವು ಸ್ವಲ್ಪ ಡೀಪು ಕಮ್ಮಿ ಮಾಡೋದು. ಓಕೆನಾ. ಈ ಥರ ತೋರಿಸ್ತಾ ಇರೋದಷ್ಟೇ ನಾನು. ಇಲ್ಲಿಂದ ಹಿಂಗೆ ಪಟ್ಟಿ ಬರುತ್ತೆ. ಅವ್ರು ಡಿಸೈನ್ ಏನಾದರೂ ಕೇಳಿದ್ದಾರೆ, ಅವ್ರಿಗೆ ಫ್ರಿಲ್ ಡಿಸೈನ್ಗಳು ಬೇಡವಂತೆ. ಈಗೆಲ್ಲ ಫ್ರಿಲ್ ಡಿಸೈನ್ ಟ್ರೆಂಡಿಂಗಲ್ಲಿದೆ, ಬೇಡ ಅಂದರು. ಅದಕ್ಕೋಸ್ಕರ ಈ ರೀತಿ ಡಿಸೈನ್ ಸೆಲೆಕ್ಟ್ ಮಾಡಿದ್ದೀನಿ. ಓಕೆನಾ. ಇವಾಗ ಇದು ಕಟ್ ಮಾಡ್ಕೊಳ್ಳೋಣ. ಇದು ಕಟ್ ಮಾಡಲ್ಲ ನಾನು, ಅಲ್ಲಿ ಸ್ಟಿಚಿಂಗ್ ಮಾಡುವಾಗ ಕಟಿಂಗ್ ಮಾಡ್ಕೊತೀನಿ. ಇವಾಗ ಇದನ್ನು ಕಟ್ ಮಾಡ್ಕೊತೀನಿ. ಓಕೆನಾ. ಕಟ್ ಮಾಡಿಕೊಂಡು ಹೇಳ್ಬಿಡ್ತೀನಿ. ಇದು ಬಂದ್ಬಿಟ್ಟು 5 ಕಾಲಿದೆ. ಎದೆ ನೆಕ್ ವಿಡ್ತ್ ಮತ್ತು 5 ಶೋಲ್ಡರು. ಎದೆ ಸುತ್ತಳತೆ 9 ಇದೆ, ಸೊಂಟ ಸುತ್ತಳತೆ 7.5 ಇದೆ. ಡೀಪ್ ಬಂದು ಇಲ್ಲಿ 4 ಇದೆ. ಹಿಂಗೆ ಬಂದ್ಬಿಟ್ಟು ಎಷ್ಟಿರುತ್ತೆ, 9.5 ಇದೆ. ಓಕೆನಾ. 9.5 9.75 ಮಧ್ಯ ಇದೆ. ಓಕೆನಾ. ಈಗ ಇದು ಕಟ್ ಮಾಡ್ಕೊಂಬಿಡೋಣ. ಮೊದಲೇ ಅಳ್ತಾನೆ ಈ ರೀತಿ ಬರ್ಕೊಂಬಿಟ್ರೆ ಕಟಿಂಗ್ ಆಗುತ್ತೆ. ಸುಮ್ಮನೆ ವೀಡಿಯೋ ಲೆಂತಿ ಆದರೆ ನಿಮಗೂ ನೋಡೋಕೆ ಬೇಜಾರು, ಏನು ಇಷ್ಟು ಉದ್ದ ಇದೆಯಲ್ಲ ವೀಡಿಯೋ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಫಸ್ಟೇ ಅದನ್ನ ಎಲ್ಲ ಅಳತೆ ತೊಗೊಂಡು ಇಟ್ಕೊಂಡಿದ್ದೀನಿ. ನಿಮ್ಗೆ ಅಳತೆ ಗೊತ್ತಾಗಿ ಹೆಂಗೆ ತೊಗೊಳ್ಳೋದು ಅನ್ನೋದಾದರೆ ನಾನು ವೀಡಿಯೋ ಹಾಕಿದ್ದೀನಿ. ಟೈಲರಿಂಗ್ ಕ್ಲಾಸ್ ವೀಡಿಯೋಗಳು ಚೆಕ್ ಮಾಡಿ ಫ್ರೆಂಡ್ಸ್. ಒಂದೊಂದು ಕಟ್ಟಿಂಗು, ಒಂದೊಂದು ಸ್ಟಿಚಿಂಗು ಯಾವ ರೀತಿ ಮಾಡೋದು ಅಂತ ಪ್ಲೇನ್ ಬ್ಲೌಸ್ದು ಹಾಕಿದ್ದೀನಿ. ಅದರದ್ದು ಚೆಕ್ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಮಾಡಬೇಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಕೊಡಿ. ಒಂದು ಸಲ ನೋಡಿ ಫ್ರೆಂಡ್ಸ್ ಹೇಗೆ ಮಾಡಿದ್ದೀನಿ. ಕಟಿಂಗ್ ವಿಡಿಯೋ, ಸ್ಟಿಚಿಂಗ್ ವಿಡಿಯೋ ಕ್ಲಾಸ್, ಫ್ರೀ ಆನ್ಲೈನ್ ಕ್ಲಾಸ್ ಅಂತ ಮಾಡಿದ್ದೀನಿ. ಅದ್ರದ್ದು ಮುಂದಿನ ಕ್ಲಾಸ್ ಬಂದ್ಬಿಟ್ಟು ಇದು ಲೈನಿಂಗ್ ಬ್ಲೌಸ್ ಕಟ್ಟಿಂಗ್ದು ತೋರಿಸ್ಕೊಡ್ತೀನಿ. ಅದಾದಮೇಲೆ ಹಂಗೆ ಕಟೋರಿ ಬ್ಲೌಸು, ಪ್ರಿನ್ಸ್ ಕಟ್ ಬ್ಲೌಸು, ಈ ಥರ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ಪು ನಾನು ಆಲ್ರೆಡಿ ಕಟ್ಟಿಂಗ್ ವೀಡಿಯೋಗಳು ಹಾಕ್ತಾನೆ ಇರ್ತೀನಿ. ಡಿಸೈನ್ ಸ್ಟಿಚಿಂಗ್ ವೀಡಿಯೋಗಳೆಲ್ಲ ಹಾಕ್ತಾ ಇರ್ತೀನಿ. ಹಾಗೆ ನೋಡಿ, ಅದ್ರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಮತ್ತು ಇವಾಗ ಇದೇ ಅಳತೆ ಬ್ಲೌಸ್ನ ಈ ರೀತಿ ಇಟ್ಕೊಂಡು ಈಗ ಇದನ್ನು ನಾನು ಹೇಳ್ದಂಗೆ ಹಿಂಗೆ ಗುಂಡು ಪಿನ್ಗಳಂತೂ ಹಾಕೊಳ್ಳೇಬೇಕು, ಇಲ್ಲಾಂದರೆ ಆ ಕಡೆ ಈ ಕಡೆ ಸರಿಯೋ ಚಾನ್ಸ್ ಇರುತ್ತೆ. ಅದು ಬಿಗಿನರ್ಸ್ ಆದರೆ ಅಂತೂ ಬೇಕೇ ಬೇಕು. ನಾವಂತೂ ಸ್ವಲ್ಪ ಹಂಗೆ ಹಿಂಗೆ ಮಾಡ್ಬೋದು, ಆದರೂ ನಾನು ಹಾಕ್ತೀನಿ. ಯಾಕೆಂದರೆ ಒಂದೇ ಒಂದು ಪಾಯಿಂಟ್ ಸರಿದ್ರೂ ನಮಗೆ ಹೆಚ್ಚು ಕಮ್ಮಿ ಆಗಿಬಿಟ್ರೆ, ಯಾಕೆ ಅಂದ್ಬಿಟ್ಟು ನಾನು ಈ ಥರ ನೋಡಿ ಹಿಂಗೆ ಎತ್ತುವಾಗಿ ಮಾಡುವಾಗ ಆ ಕಡೆ ಈ ಕಡೆ ಜಾರಕ್ಬಿಟ್ರೆ ಅದು ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಬಿಗಿನರ್ಸ್ ಆದರೆ ನೀವು ಅದನ್ನು ಯೂಸ್ ಮಾಡಲೇಬೇಕು. ನೋಡಿ ಆಯಿತು. ಇವಾಗ ಇದನ್ನು ಈ ರೀತಿ ತಿರುಗಿಸ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಇದೇನು ಮಾಡಿದೀವಿ ಅಷ್ಟೇ, ಜಾಸ್ತಿ ಏನೂ ಇಲ್ಲ. ಇಲ್ಲಿ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಳ್ಳಿ, ಕೆಳಗಡೆ ಒಂದು ಅರ್ಧ ಮುಕ್ಕಾಲು ಇಂಚು ತಗೊಳ್ಳಿ, ಪರವಾಗಿಲ್ಲ ನಡೆಯುತ್ತೆ. ಓಕೆನಾ. ಇಲ್ಲಿ ಮಾರ್ಕ್ ಮಾಡ್ಕೊಂಬಿಡೋಣ. ಮುಗೀತು, ಇದು ಮುಗೀತು. ಇದು ಪಿನ್ ತೆಗೆದುಬಿಟ್ಟು ಶೇಪ್ ತೆಗಿಬೇಕು. ಶೇಪ್ ತೆಗಿಯುವಾಗ ನೀಟಾಗಿ ತೊಗೊಳ್ಳಿ, ಇಲ್ಲಿಂದನೂ ಸ್ವಲ್ಪ ತೆಗೀರಿ. ಅವಾಗೇನಾಗುತ್ತೆ, ನಮ್ಗೆ ರಿಂಕಲ್ಸ್ಗಳೆಲ್ಲ ಅವಾಯ್ಡ್ ಆಗುತ್ತೆ. ಓಕೆನಾ. ನೀಟಾಗಿ ಹಿಂಗೆ ತೆಗಿಯೋದ್ರಿಂದ ರಿಂಕಲ್ಸ್ಗಳು ಅವಾಯ್ಡ್ ಆಗುತ್ತೆ. ಓಕೆನಾ. ಈ ರೀತಿ ಆಯಿತು. ಈಗ ಆದಮೇಲೆ ಫ್ರಂಟದ್ದು ನೋಡ್ಕೊಳ್ಳೋಣ. ಫ್ರಂಟದ್ದು ನಾನು ಬರ್ಕೊಂಡಿಲ್ಲ, ಬ್ಲೌಸಲ್ಲಿ ಹಾಗೆ ತೋರಿಸ್ತೀನಿ. ಬ್ಲೌಸ್ ಅಳತೆ ಇಟ್ಕೊಂಡ್ರೂ ನಡೆಯುತ್ತೆ, ಇಲ್ಲಾಂದರೆ ಅದನ್ನು ಮಾರ್ಕ್ ಮಾಡ್ಕೋಬೇಕಾಯ್ತು, ಮಾಡಿಲ್ಲ. ಈ ಶೋಲ್ಡರ್ನ ಇಟ್ಕೊಂಡು ಈ ರೀತಿ ಅದೆಷ್ಟು ಬೇಕು, ಇದೆಷ್ಟು ತಿರುಗುತ್ತೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಜಾಸ್ತಿ ಏನು ಎಳೆಯೋಕ್ಕೆ ಹೋಗಬೇಡಿ, ಹೇಗೆ ತಿರುಗುತ್ತೆ ಅಷ್ಟೇ. ಇನ್ನೇನಿಲ್ಲ, ಇಲ್ಲಿಗೆ ಬಂದು ಜಾಯಿಂಟ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿ ನೀಟಾಗಿ ಬಂದ್ಬಿಡ್ತೀವಿ, ಇಷ್ಟೇ.
ಅಂದರೆ ಬ್ರಾಡಾಗಿ ಹಾಕ್ತಾರಲ್ಲ ಅಂಥವ್ರಿಗೆ ಸ್ವಲ್ಪ ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿಂದ ಬಂದ್ಬಿಟ್ಟು ನಿಮಗೆ ಹಿಂಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಟೇಪಲ್ಲಿ ಅಳತೆ ಮಾಡ್ಕೊಳ್ಳಿ, ಓಕೆನಾ. ಇಲ್ಲಿ ಕೆಳಗಡೆ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿವರೆಗೂ ತೊಗೊಳ್ಳಿ. ಇದು 3 ಕಾಲಿದೆ, 1 ಇಂಚ್ ಆ್ಯಡ್ ಮಾಡಿ ನಾನು 4 ಕಾಲಿಗೆ ತೊಗೋತೀನಿ, ಓಕೆನಾ. ಮೇಲ್ಗಡೆ ಕೆಳಗಡೆ ಎಲ್ಲ ಹೋಗಿ ಡಾಟೆಲ್ಲ ಹಿಡಿಬೇಕಲ್ಲ, ಅದಕ್ಕೆ 4 ಕಾಲಿಗೆ ತೊಗೋತೀನಿ, ಓಕೆನಾ. ಆಯಿತು. ಡಾಟ್ ಪಾಯಿಂಟ್ ಬಂದ್ಬಿಟ್ಟು ನಮಗೆ 10 ರಿಂದ 14, ಇಲ್ಲಿಂದ 10 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ, ಇಲ್ಲಿಂದ 14 ಇಂಚಿಗೆ ಮಾರ್ಕ್ ಮಾಡ್ತೀನಿ, ಓಕೆನಾ. ಆಯಿತು. ಇಲ್ಲಿಂದ 3.25 3.75 ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ನಮಗೆ ಇದು ಮಧ್ಯ ಬರಬೇಕು ಅಷ್ಟೇ. ಇಲ್ಲಿ ಡಾಟು ನೀಟಾಗಿ ಕುತ್ಕೊಳ್ಳುತ್ತೆ, ಫಿನಿಶಿಂಗ್ ಬರುತ್ತೆ ಅನ್ನೋದಕ್ಕೋಸ್ಕರ ನೀಟಾಗಿ ಮಧ್ಯ ಬರಬೇಕು, ಓಕೆನಾ. ಅದನ್ನು ನೋಡ್ಕೊಂಡು ಇದು ಮಾಡ್ಕೊಳ್ಳಿ. ಈ ಕಡೆ 1 ಇಂಚು, ಈ ಕಡೆ 1 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ, ಓಕೆನಾ. ಇಲ್ಲಿಂದ ತೊಗೊಂಡು ಇಲ್ಲಿ ಜಾಯಿಂಟ್ ಮಾಡೋಣ, ಇಲ್ಲಿ ಜಾಯಿಂಟ್ ಮಾಡೋಣ. ಇಲ್ಲಿಂದ ತೊಗೊಂಡು ಈ ರೀತಿ ಕ್ರಾಸಾಗಿ ಹಿಂಗೆ ತೊಗೊಳ್ಳಿ, ಓಕೆನಾ. ಅಷ್ಟೇ. ಮತ್ತು ಈ ಕಡೆ ಇದು ಡಾಟ್ ಪಾಯಿಂಟು ಇಲ್ಲಿ ಬಂದ್ಬಿಟ್ಟು ಶೇಪ್ ತೆಗೆದ್ಮೇಲೆ ಈ ಕಡೆ ಬರುತ್ತೆ, ಈ ಕಡೆ ಇದು ಬರುತ್ತೆ, ಓಕೆನಾ. ಇಲ್ಲಿ ಬ್ಲೌಸಲ್ಲೇ ನೀವು ಬೇಕು ಅಂದರೆ ನೀವು ಮೆಜರ್ಮೆಂಟ್ ತೊಗೊಂಡ್ರೆ ಆ ಥರ ತೊಗೊಂಡು, ಬ್ಲೌಸಲ್ಲಿ ತೊಗೊಂಡ್ರೆ ಈ ರೀತಿ ತೊಗೊಳ್ಳಿ. ಹಿಂಗೆ ತೊಗೊಂಡು ಇಲ್ಲಿಂದ ಡಾಟ್ ಬೇಕು ಅಂದರೆ ಒಂದು ಅರ್ಧ ಇಂಚ್ ಜಾಸ್ತಿ ಬಿಡಿ, ಹೋಗಲೇ 3/4 ಇಂಚು 1 ಇಂಚ್ ಬಿಟ್ಟರೆ ಸಾಕು, ಈ ರೀತಿ ಬರುತ್ತೆ. ಇದನ್ನು ಸ್ವಲ್ಪ ಹಿಂಗೆ ಕ್ರಾಸ್ ಹಾಕ್ಕೊಬಿಡಿ ಸಾಕು, ಅಷ್ಟೇ. ಇವಾಗ ಇದು ಕಟ್ ಮಾಡ್ಕೊಂಬಿಡೋಣ. ಓಕೆನಾ. ಮತ್ತು ಈ ಕಡೆಯಿಂದನೂ ಕಟ್ ಮಾಡ್ಕೊಳ್ಳೋಣ. ಒಂಚೂರು ಆ ಕಡೆ ಈ ಕಡೆ ಇರುತ್ತೆ, ನೋಡ್ಕೊಂಡು ಕಟ್ ಮಾಡ್ಕೊಳ್ತೀವಿ. ಚೂರು ಒಂದು ಪೀಸ್ಗಳು ಸರಿ ಹಿಡಿಯುತ್ತಲ್ಲ ಕತ್ರಿ, ಅದಕ್ಕೆ ಹಂಗಾಗುತ್ತೆ, ಓಕೆನಾ. ಇವಾಗ ಇಲ್ಲಿ ಶೇಪ್ ತೆಗಿಯೋಣ. ಓಕೆ, ಈ ರೀತಿ ಆಯಿತು. ಇದರಲ್ಲಿ ಮಾಮೂಲಿ ಗೊತ್ತಲ್ಲ, ವೀಲರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಯಾಕೆಂದರೆ ಕೆಳಗಡೆ ಪೀಸ್ಗೂ ಮಾರ್ಕ್ ಬರುತ್ತೆ ಅಂತ ಅಷ್ಟೇ. ಈ ರೀತಿ ಮಾಡಿಕೊಂಡ್ರೆ ಈಸಿ ಆಗುತ್ತೆ, ಓಕೆನಾ. ಇದಿಷ್ಟು ಆಯಿತು. ಈಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಬಂದ್ಬಿಟ್ಟು ಸ್ಲೀವ್ಸ್ ಅಂತ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಒಂಥರ ಚಿಕ್ಕದಾಗಿ ಬಫಿಟ್ಟು ಹೊಲಿಯುವಂಥದ್ದು. ತುಂಬ ಹೊಲ್ಕೊಟ್ಟಿದ್ದೀನಿ, ಅವ್ರಿಗೇನು ಅದೇ ಇಷ್ಟ ಅಂತೆ, ಅದೇ ಡಿಸೈನ್ನೇ ಹೊಲ್ಕೊಡಿ ಅಂತ ಹೇಳ್ತಿರ್ತಾರೆ. ಬಫಲ್ಲಿ ಅದೇ ಡಿಸೈನ್ ಬೇಕು ಅಂತ ಕೇಳ್ತಾರೆ. ಇದರ ಉದ್ದ ಬಂದ್ಬಿಟ್ಟು 6.5 ಇದೆ. ನಾನು ಒಂದು ಅರ್ಧ ಇಂಚು ಜಾಸ್ತಿ ಇಡ್ತಾಯಿದ್ದೀನಿ, ಅದು ಕ್ರಾಸಾಗೆಲ್ಲ ಇಡ್ತೀನಲ್ಲ ಅದಕ್ಕೋಸ್ಕರ ಒಂದು ಅರ್ಧ ಇಂಚು ಇಡ್ತಾಯಿದ್ದೀನಿ. ಈ ರೀತಿ ಇಟ್ಕೊಂಡು ಇಲ್ಲಿ ಬಂದ್ಬಿಟ್ಟು ಇಲ್ಲಿ 6.5ನೇ ಬರುತ್ತೆ, ಓಕೆನಾ. ಇದು 6.5 ಬರುತ್ತೆ. ಇಲ್ಲಿ 2 ಇಂಚು ಸ್ಟಿಚಿಂಗ್ ಆಯಿತಾ. ಒಂದು ಸಲ ಬೇಕು ಅಂದರೆ ಬ್ಲೌಸಲ್ಲೇ ಅಳತೆ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇದು ಬಫ್ ಬ್ಲೌಸು. ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ, ಈ ರೀತಿ ಬರುತ್ತೆ, ಓಕೆ. ಇಲ್ಲಿ ಬರುತ್ತೆ, ಇಲ್ಲಿ ಬಂದಮೇಲೆ ಮಾರ್ಕ್ ಮಾಡ್ಕೊಳ್ಳಿ, ಹೀಗೆ ಬರುತ್ತೆ, ಓಕೆನಾ. ಇದರಲ್ಲಿ ಏನಾದರೂ ಈ ಅಳತೆಗೆ ಹೆಚ್ಚು ಕಮ್ಮಿ ಇದ್ದರೆ ಮೇಲೆ ಕೆಳಗೆ ಮಾಡ್ಕೋಬೇಕು, ಓಕೆನಾ. ಯಾವುದೇ ಬ್ಲೌಸ್ ಆದರೂ ಅಷ್ಟೇ, ನೀವು ಮಾಮೂಲಿ ಅಳತೆ ಬ್ಲೌಸ್ನೇ ಇಟ್ಕೋಬಾರ್ದು. ಈ ಕಟ್ಟಿಂಗ್ ಏನು ಮಾಡ್ತೀವಿ ಈ ಅಳತೆ ಕರೆಕ್ಟಾಗಿದೆ ನೋಡಿ, ಒಂದು ಚೂರು ಹೆಚ್ಚು ಕಮ್ಮಿ ಇಲ್ಲ, ಕರೆಕ್ಟಾಗಿ ಬಂದಿದೆ. ಇವಾಗ ಇದಾಯಿತು. ಇಲ್ಲಿಂದ ಈ ಕಡೆ ಹಿಂಗೆ ಶೇಪ್ ಬರುತ್ತೆ, ಓಕೆನಾ. ಇಲ್ಲಿಂದ 2 ಇಂಚು ನನ್ನ ಕೈಯಲ್ಲಿ ಅಳತೆ ಮಾಡ್ಕೊತಿರ್ತೀನಿ. ಇವಾಗ ಇಲ್ಲಿಂದ 1 ಇಂಚಿಗೆ ಮೇಲೆ ಕ್ರಾಸಾಗಿ ಬರಬೇಕು, ಓಕೆನಾ. 1 ಇಂಚು ಮಾರ್ಕ್ ಮಾಡ್ಕೊಳ್ಳಿ, ಹೀಗೆ ಕ್ರಾಸಾಗಿ ತೊಗೋಬೇಕು, ಓಕೆ. ಇಲ್ಲಿ ಬಂದು ಜಾಯಿಂಟ್ ಆಗಬೇಕು. ಒಂಥರ ಶೇಪ್ ಬರುತ್ತೆ, ಇಲ್ಲಿ ಚೆನ್ನಾಗಿರುತ್ತೆ, ಅದು ತುಂಬ ಇಷ್ಟ ಅವ್ರಿಗೆ. ಇಲ್ಲಿಂದ ಸ್ಟಿಚಿಂಗ್ ಬಿಟ್ಟು ಒಂದು 3 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ, ಯಾಕೆಂದರೆ ಬಟ್ಟೆನೂ ಜಾಸ್ತಿ ಬೇಕಾಗುತ್ತೆ, ಅದಕ್ಕೋಸ್ಕರ ಈ ಕಡೆಯಿಂದ ಒಂದು 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಸಾಕು, ಏನು ಜಾಸ್ತಿ ಬೇಡ. ಇದ್ರ ಶೇಪ್ ಬಂದ್ಬಿಟ್ಟು ನಿಮ್ಗೆ ಹೆಂಗೆ ಬೇಕು ಹಂಗೆ ಇಟ್ಕೋಬೋದು. ಈ ಥರ ಇರುತ್ತಲ್ಲ, ಹಿಂಗೆ ರೌಂಡ್ ಶೇಪ್ ಆದರೂ ಇಟ್ಕೋಬೋದು, ಬಾಕ್ಸ್ ಟೈಪ್ ಆದರೂ ಇಟ್ಕೋಬೋದು. ನಿಮ್ಗೆ ಹಿಂಗೆ
ಇಷ್ಟ ಆಗುತ್ತೋ ಆ ರೀತಿ ಇಟ್ಕೋಬೋದು, ತೊಂದರೆ ಏನಿಲ್ಲ. ನಾನು ಈ ಥರ ರೌಂಡ್ ಶೇಪ್ ಇಡ್ತಾಯಿದ್ದೀನಿ. ಇವಾಗ ಇದು ಕಟ್ ಮಾಡಿ ಈ ಪೀಸ್ ಅಡ್ಡೆಗೆ ಬಫ್ ಕೊಟ್ಟೋಲೇದು ಅಷ್ಟೇ. ಇದು ಶೇಪ್ ಇದನ್ನು ಉಲ್ಟಾ ತಿರುಗಿಸ್ಬಿಡೋದು, ಇದು ಉಲ್ಟಾ ತಿರುಗಿಸ್ಕೊಂಡು ಇದು ಬಫ್ ಸ್ಟಿಚ್ ಮಾಡಿ ಸುಮ್ಮನೆ ಅಟ್ಯಾಚ್ ಮಾಡೋದು. ಸ್ಟಿಚಿಂಗಲ್ಲಿ ತೋರಿಸ್ತೀನಿ ಹೇಗೆ ಅಂತ. ಇದು ಕಟ್ ಮಾಡ್ಕೊಳ್ಳೋಣ. ಇಷ್ಟೇ. ಇದು ತುಂಬಾ ಚೆನ್ನಾಗಿರುತ್ತೆ ಡಿಸೈನ್. ಇದು ಮಿಸ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಈಸಿಯಾಗಿ ಮಾಡುವಂಥ ಡಿಸೈನ್ ಇದು. ತುಂಬ ಈಸಿಯಾಗಿ ನೀವು ಬಿಗಿನರ್ಸ್ ಆದ್ರೂ ಸುಧಾ ಈ ಡಿಸೈನ್ನ ಮಾಡ್ಬೋದು, ತುಂಬ ಹೊಲ್ದು ಇಟ್ಕೋಬೋದು. ಈಗಿನ ಟ್ರೆಂಡಿಂಗ್ ಡಿಸೈನ್ಗಳಲ್ಲಿ ಇದು ಒಂದು ಚೆನ್ನಾಗಿರುತ್ತೆ. ಓಕೆನಾ. ಮಾಮೂಲಿ 2 ಪೀಸ್ ತೊಗೊಳ್ಳಿ, ಶೇಪ್ ತೆಗಿಯೋಕ್ಕೆ ಈ ರೀತಿ ತೊಗೊಂಡು ತೆಗೀರಿ. ಓಕೆನಾ. ಇದು ಇಲ್ಲಿ ಡಿಸೈನ್ ಬರೋದ್ರಿಂದ ಅಲ್ಲಿ ಏನು ಬೇಡ, ಇಲ್ಲಿ ಕ್ರಾಸ್ ಆಗಿ ತೆಗೆದು ಎಂಡ್ ಮಾಡೋಣ. ಓಕೆನಾ. ಸಾಕು, ಇಷ್ಟೇ. ಇವತ್ತು ಇಲ್ಲಿಗೆ ಮ್ಯಾಚ್ ಹಾಕೋತೀನಿ. ಇಲ್ಲಿ ಒಂದು ಮ್ಯಾಚ್ ಹಾಕ್ಕೊಳ್ಳೋಣ, ಆಯಿತಾ. ಮತ್ತು ಇಲ್ಲೂ ಒಂದು ಮ್ಯಾಚ್ ಹಾಕ್ಕೊಳ್ಳೋಣ. ಓಕೆ. ಇದನ್ನು ಹೀಗೆ ಕಟ್ ಮಾಡ್ತೀನಿ. ಇಷ್ಟೇ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಈ ರೀತಿ ಬರುತ್ತೆ ಶೇಪು. ಇದು ಹಿಂಗೆ ತಿರುಗಿಸಿದಾಗ ಹೀಗೆ ಕೂತ್ಕೊಳ್ಳುತ್ತೆ, ಇಲ್ಲಿ ಬಫ್ ಬರುತ್ತೆ. ಒಂಥರ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ಡಿಸೈನ್ ಫ್ರೆಂಡ್ಸ್. ಇದು ನೀವು ಒಂದ್ಸಲ ನೋಡಿ ಟ್ರೈ ಮಾಡಿ ಹೊಲ್ದು ಹಾಕ್ಕೊಳ್ಳಿ. ಅದು ನೀವೇ ಹೊಲ್ದು ಹಾಕ್ಕೊಳ್ತೀನಿ ಅಂದರೆ ತುಂಬಾ ಖುಷಿ ಅಲ್ವಾ, ಯಾರೇ ಆದರೂ ಅಷ್ಟೇ. ನಾನಂತೂ ಕಲಿತಾಗ ಫ್ರೆಂಡ್ಸ್ ಯಾವುದೇ ಬ್ಲೌಸ್ ಆದ್ರೂ ಹೊಲ್ದು ಫಸ್ಟ್ ಹಾಕ್ಕೊಂಬಿಡ್ಬೇಕು, ಆ ಥರ ನನಗೆ ಇದ್ದಿದ್ದು. ಈಗ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಹೊಲಿಯೋಕ್ಕಾಗಲ್ಲ. ಓಕೆನಾ. ಹೀಗೆ ಬ್ಲೌಸ್ ಕಟ್ಟಿಂಗು ರೆಡಿ ಆಗುತ್ತೆ ನೋಡಿ. ಓಕೆನಾ.